ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರೆಡ್ಡಿ ಪ್ರಕಾಶ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನು ಈ ಭೂವಿಜಯ ಎನ್ನುವ ಪ್ರೋಗ್ರಾಮ್ ಎಷ್ಟು ಸಕ್ಸಸ್ಫುಲ್, ಎಷ್ಟು ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಿದೆ ಅಂತ. ಸೊ ಇದರೊಂದಿಗೆ ನಾವು ಸ್ಟಾರ್ಟ್ ಮಾಡಿರೋದು 4 ಸಬ್ಜೆಕ್ಟ್ಸ್ ಆಸ್ ಆಫ್ ನೌ ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್. ಅದು ಸಹ ಒಂದು ಸಿಲೆಬಸ್ ಡಿಕೋಡಿಂಗ್ ನಿನ್ನೆ ಸ್ಟಾರ್ಟ್ ಆಗಿದೆ. ಇವತ್ತು ನಿಮಗೆ ಅಪ್ರೋಚ್ ಕ್ಲಾಸ್ ಬರುತ್ತೆ. ಮಂಡೆಯಿಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ ದ 5 ಸಬ್ಜೆಕ್ಟ್ಸ್, ಏನು 5 ಸಬ್ಜೆಕ್ಟ್ ಇದೆ ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ ನಮ್ಮ ಭೂವಿಜಯ ಪ್ರೋಗ್ರಾಮಲ್ಲಿ ಎಲ್ಲನೂ ಸ್ಟಾರ್ಟ್ ಆಗಿದೆ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಒಂದು ಕ್ಲಾಸ್ ಆಗಿದೆ. ಬಟ್ ನನಗನ್ಸಿದ್ದು ಎಲ್ಲೋ ಒಂದು ಕಡೆ ಕ್ಲಾಸ್ಗೂ ಮುಂಚೆ ಸಿಲೆಬಸ್ ಏನಿದೆಯೋ ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಅದನ್ನು ಡಿಕೋಡ್ ಮಾಡಿ ಯಾವ ರೀತಿ ಇದು ಕಂಪ್ಯೂಟರ್ ಅವೇರ್ನೆಸ್ ಅಲ್ಲ, ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಹೇಳಬೇಕು ನಿಮಗೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ಆ ಉದ್ದೇಶದಿಂದ ಇವತ್ತು ಸಿಲೆಬಸ್ ಡಿಕೋಡಿಂಗ್ ಮಾಡೋಣ. ಆ್ಯಂಡ್ ಈ ಭೂವಿಜಯ ಕೋರ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಮೋರ್ ಡೀಟೇಲ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಪರ್ಸ್ನಲಿ 9110690179. ಓಕೆನಾ? ಸೊ ಸಿಲೆಬಸ್ ಡಿಕೋಡಿಂಗ್ ಅಂತ ಬಂದಾಗ ನಿಮಗೆ ಕಂಪ್ಯೂಟರ್ ಅವೇರ್ನೆಸ್ ಏನಿದೆ ದಟ್ ವಿಲ್ ಬಿ 20% ಆಫ್ ದಿ ಮಾರ್ಕ್ಸ್. ಈ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ನಮಗೆ 20% ಆಫ್ ದಿ ಮಾರ್ಕ್ಸ್ ಇದೆ. 20% ಟೋಟಲ್ ಸ್ಪೆಸಿಫಿಕ್ ಪೇಪರಲ್ಲಿ 5 ಸಬ್ಜೆಕ್ಟ್ ಇರುತ್ತೆ. ಏನೇನು? ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗ್ 20%, ಕಂಪ್ಯೂಟರ್ ಅಪ್ಲಿಕೇಶನ್ಸ್ 20%, ಟುಗೆದರ್ ಇದು 40% ಇರುತ್ತೆ. ಆಯ್ತಾ? ಆ್ಯಂಡ್ ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ ಅಲ್ಲ, ಇದು ಮ್ಯಾಥಮೆಟಿಕ್ಸ್. ಇದರಲ್ಲಿ ನಿಮಗೆ 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10ನೇ ಕ್ಲಾಸು, ಈ 3 ವರ್ಷ ಏನು ಓದಿರ್ತೀವಲ್ಲ ನಾವು, ಯಾವ ಜಾಮೆಟ್ರಿ ಆಗಿರಲಿ, ಅರಿಥ್ಮೆಟಿಕ್ ಆಗಿರಲಿ, ಆಲ್ಜಿಬ್ರಾ ಇವೆಲ್ಲ ಓದಿರ್ತೀವಲ್ಲ, ಇವೆಲ್ಲದನ್ನು ಸೇರಿಸಿ ಒಂದು 6 ಪೇಜ್ ಸಿಲೆಬಸ್ ಥರ ಕೊಟ್ಟವ್ರೆ ನಮ್ಮ ಕೆ ಇ ಅವರು. ಸೊ ಸಿಲೆಬಸ್ ತುಂಬ ಹ್ಯೂಜ್ ಇದೆ. ಮೆಂಟಲ್ ಎಬಿಲಿಟಿ ಅಲ್ಲ, ಇದು ಮ್ಯಾಥಮೆಟಿಕ್ಸ್, ಪ್ಯೂರ್ ಮ್ಯಾಥಮೆಟಿಕ್ಸ್. ನೀವು 2016ದ ಒಂದು PVQ ಪೇಪರ್ ನೋಡ್ಬೋದು. ಕಾಂಪ್ಲೆಕ್ಸ್ ಇರುತ್ತೆ, ಕಷ್ಟ ಇರುತ್ತೆ. ಅದಕ್ಕೆ ತಕ್ಕಂಗೆ ನಮ್ಮ ಕಡೆಯಿಂದ ನಿಮಗೆ ಕ್ವಾಲಿಟಿ ಕೊಡಬೇಕು. ಅದಕ್ಕೆ ಅಂತಲೇ ವಿ ಹ್ಯಾವ್ ವಾಟ್ ಇನ್ ಎ ಎಕ್ಸ್ಪರ್ಟ್ ಫ್ಯಾಕಲ್ಟಿ, 11 years ಎಕ್ಸ್ಪೀರಿಯನ್ಸ್ ಆಗಿರುವಂಥ ಮನೋಹರ್ ಸರ್ನ ಕರೆಸಿದ್ದೀವಿ. ಈಸ್ ವೆರಿ ಮಚ್ ಎಕ್ಸ್ಪೀರಿಯನ್ಸ್ ಇನ್ ನೀಟ್ ಎಕ್ಸಾಮಿನೇಷನ್, JEE ಎಕ್ಸಾಮಿನೇಷನ್, ಕ್ಲಾಟ್ ಆ್ಯಂಡ್ ಕ್ಯಾಟ್. ಅವರು ನಿಮಗೆ ಕ್ಲಾಸ್ ಹೇಳ್ಕೊಡ್ತಾರೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ರಾಬ್ಲಮ್ಸು, ಒಂದು ನೋಟ್ಸು ಸಹ ಕೊಡ್ತಾರೆ. ಸೊ ನಿಮಗೆ ಒಂದು ಹೋಮ್ವರ್ಕ್ ಅಪ್ರೋಚ್ನು ಕೊಡುತ್ತೆ. ನೀವು ಎಕ್ಸ್ಟ್ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದು, ಒಂದೊಂದು ಬುಕ್ಸ್ ಓದ್ಕೊಳ್ಳೋದು, ಇಷ್ಟು ನಿಮಗೆ ಹೆಡ್ಡೇಕ್ ಇರಲ್ಲ. ಒಂದು ತಲೆನೋವು ಏನಿರುತ್ತಲ್ಲ, ಒಂದು ಗೊಂದಲ ಯಾವ ಥರ ಪ್ರಿಪೇರ್ ಆಗಬೇಕು, ನಮಗೆ ಸೋರ್ಸಸ್ ಎಲ್ಲಿಂದ, ಇದೆಲ್ಲನೂ ಕಡಿಮೆ ಮಾಡೋದಕ್ಕೆ ಅಂತಲೇ ಈ ಎಕ್ಸ್ಪರ್ಟ್ ಫ್ಯಾಕಲ್ಟಿಯನ್ನು ಕರೆಸಿದ್ದೀವಿ. ನಮ್ಗೆ ಎಷ್ಟೇ ಎಫರ್ಟ್ ಆದ್ರೂ, ಎಷ್ಟೇ ಅದರ್ ಥಿಂಗ್ಸ್ ಏನೇ ಆದ್ರೂ, ವಿ ಹ್ಯಾವ್ ಟು ಗಿವ್ ಅವರ್ ಬೆಸ್ಟ್ ಟು ಯು ಪೀಪಲ್. ಸೊ ಮ್ಯಾಥ್ಸ್ ವಿಲ್ ಬಿ ಡನ್ ಬೈ ಮನೋಹರ್ ಸರ್, 40% ಇರುತ್ತೆ. ಅದರ್ 10 and 10%, ಫಿಸಿಕ್ಸ್ 10% ಬೈ ದ ಲೆಜೆಂಡ್ ಹರ್ ಸೆಲ್ಫ್ ಚೈತ್ರ ರೆಡ್ಡಿ ಮ್ಯಾಮ್, KA ಗ್ರೂಪ್ A ರ್ಯಾಂಕ್ 1 ಮಾಡಿರೋ ಚೈತ್ರ ರೆಡ್ಡಿ ಮ್ಯಾಮ್ 10% ಸಿಲೆಬಸ್ ನೋಡ್ತಾರೆ. ಆ್ಯಂಡ್ ಜಾಗ್ರಫಿ 10% ಮಾಡೋದು ನಮ್ಮ ಮಂಜುನಾಥ್ ಸರ್, CRPF ex-CRPF ಸೋಲ್ಜರ್ ಆಗಿರ್ತಾರೆ. ಈ ವಿಲ್ ಡೂ ಜಾಗ್ರಫಿ. ಆ್ಯಂಡ್ ದಿಸ್ ವಿಲ್ ಬಿ ದ ಸಿಲೆಬಸ್. ಇದರಲ್ಲಿ ಡಿಕೋಡಿಂಗ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಸಿಲೆಬಸ್ನ ಡಿಕೋಡ್ ಮಾಡಬೇಕು ಅಂತಂದರೆ, ನೀವು ಮಾಮೂಲಾಗಿ ಕಂಪ್ಯೂಟರ್ ಅವೇರ್ನೆಸ್ ಓದಿರ್ತೀರ. ಯು ವುಡ್ ಹ್ಯಾವ್ ಬಿನ್ ಫೆಮಿಲಿಯರ್ ವಿತ್ ಕಂಪ್ಯೂಟರ್ ಅವೇರ್ನೆಸ್. ಹೆಂಗಪ್ಪ ಅಂತಂದರೆ, ನಮ್ಮ ಗ್ರೂಪ್ C ಎಕ್ಸಾಮಿನೇಷನ್ಸಲ್ಲಿ ಮೋರ್ ಆರ್ ಲೆಸ್ 90% ಆಫ್ ದಿ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಕಂಪ್ಯೂಟರ್ ಅವೇರ್ನೆಸ್ ಅನ್ನೋ ಸಬ್ಜೆಕ್ಟ್ ಇದೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ HYT ಥೀಮ್ಸ್ ಏನಾಗಿರುತ್ತೆ, ಈ CPU ಬಗ್ಗೆ, CPU ಆ್ಯಂಡ್ ಇದ್ರ ಫಂಕ್ಷನ್ಸ್ ಬಗ್ಗೆ, ಆ್ಯಂಡ್ ಒಂದು ಮೆಮೊರಿ, RAM, ROM, ಆ ಥರದ್ದೆಲ್ಲ ಮೆಮೊರಿ ಇರುತ್ತಲ್ಲ, ಅದು ಕೆಲವೊಂದು ಇಂಪಾರ್ಟೆಂಟು. ಆ್ಯಂಡ್ ದೆನ್ ಮದರ್ಬೋರ್ಡು, ಮತ್ತು ಇನ್ನು ಕೆಲವೊಂದು ವರ್ಡು ಅಂದರೆ MS ವರ್ಡ್, MS ಎಕ್ಸೆಲ್ಲು, MS ಪವರ್ ಪಾಯಿಂಟು, PPT, ಇವೆಲ್ಲನೂ ಇಂಪಾರ್ಟೆಂಟ್ HYT ಥೀಮ್ಸು. ಬಟ್ ಇದು ಕಂಪ್ಯೂಟರ್ ಅವೇರ್ನೆಸ್ ಇದು. ಬಟ್ ನಮಗೆ ಇಲ್ಲಿರೋದೇನು ಅಂತಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ಸು. ಏನು ಸರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ಗೂ ಅವೇರ್ನೆಸ್ಗೂ ವ್ಯತ್ಯಾಸ ಅಂತಂದರೆ, ಅವೇರ್ನೆಸ್ ಅಂದರೆ ಅವಗಾಹನೆ, ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರೋದು. ಯಾವುದ್ರ ಬಗ್ಗೆ? ಕಂಪ್ಯೂಟರ್ ಬಗ್ಗೆ ತಿಳುವಳಿಕೆ.
ಇವೆಲ್ಲನೂ ಕಂಪ್ಯೂಟರ್ ಬಗ್ಗೆ ತಿಳುವಳಿಕೆ. ಅಪ್ಲಿಕೇಶನ್ಸ್ ಅಂತ ಅಂದ್ರೆ ಅದರ ಅನ್ವಯಗಳು, ಅಂದ್ರೆ ಎಲ್ಲೆಲ್ಲಿ ಅಪ್ಲೈ ಮಾಡ್ತಿದ್ವಿ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಎಸ್ಪೆಷಲಿ ಒಬ್ಬ ಲ್ಯಾಂಡ್ ಸರ್ವೇಯರ್ ಆರ್ ಇನ್ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಎಲ್ಲೆಲ್ಲಿ ಕಂಪ್ಯೂಟರ್ ಯೂಸ್ ಆಗುತ್ತೋ ಅದನ್ನ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಅಂತೀವಿ. ಸೊ ಅದಕ್ಕೆ ಅಂತಾನೆ ನಿಮಗೆ ಈ ಡೀಟೇಲ್ ಸಿಲೆಬಸ್ ಕೊಟ್ಟವ್ರೆ ಈ KE ಅವರು. ಸೊ ಇದರಲ್ಲಿ ನಿಮಗೆ 5 ಪಾರ್ಟ್ಸ್ ಅಲ್ಲ, 3 ಚಾಪ್ಟರ್ಸ್ ಇರುತ್ತೆ. ಫಸ್ಟ್ ಚಾಪ್ಟರ್ ವಿಲ್ ಬಿ MS ಆಫೀಸ್ ಅಂಡ್ ಆಟೋಕ್ಯಾಡ್. MS ಆಫೀಸ್ ಮೇಲೆ ಒಂದೇ ಲೈನ್ ಇರೋದು, ನೀವು ಇಲ್ಲಿ ನೋಡ್ಬೋದು. MS ಆಫೀಸ್ ಮೇಲೆ ನಿಮಗೆ ವರ್ಡ್ ಇರುತ್ತೆ, ಎಕ್ಸೆಲ್ ಇರುತ್ತೆ, ಮತ್ತೆ ಪವರ್ ಪಾಯಿಂಟ್. ಈ ಮೂರೇ, ಇನ್ ಡೀಟೇಲ್ ಇಲ್ಲ. ಬಟ್ ಮೋರ್ ಇಂಪಾರ್ಟೆಂಟ್ ಇದೇನೆ ಆಟೋಕ್ಯಾಡ್. ಈ ಆಟೋಕ್ಯಾಡ್ ಒಂದು ದಿಸ್ ವಿಲ್ ಬಿ, ಇದೊಂದು ಹಾರ್ಟ್, ಹೃದಯ. ದಿಸ್ ಇಸ್ ಹಾರ್ಟ್ ಆಫ್ ಸರ್ವೇಯರ್ ಆರ್ ಸಿವಿಲ್ ಇಂಜಿನಿಯರ್. ಸರ್ವೇಗೆ ಆರ್ ಸಿವಿಲ್ ಇಂಜಿನಿಯರ್ಗೆ ಇದೇ ಒಂದು ಹಾರ್ಟ್ ಅಂತ ಹೇಳ್ಬೋದು. ಇದಿಲ್ಲ ಅಂದ್ರೆ ಏನು ನಡೆಯಲ್ಲ. ಯಾಕಪ್ಪ ಅಂತಂದ್ರೆ ಕ್ಯಾಡ್ ಅಂತಂದ್ರೆ ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್. ಕಂಪ್ಯೂಟರ್ನ ಬಳಸಿ ಡಿಸೈನ್ ಮಾಡೋದಕ್ಕೆ ಕ್ಯಾಡ್ ಅಂತ ಕರಿತೀವಿ. ಅದರಲ್ಲಿ ನಿಮಗೆ ಕಮಾಂಡ್ಸ್ ಇರ್ತವೆ, ಕೆಲವೊಂದು ಕಮಾಂಡ್ಸ್ ಅಂದ್ರೆ ಶಾರ್ಟ್ ಫಾರ್ಮ್ ಇರುತ್ತೆ. ಎಸ್ ಅಂದ್ರೆ ಏನು, ಸಿ ಅಂದ್ರೆ ಏನು, ಎಲ್ ಅಂದ್ರೆ ಏನು, REC ಅಂದ್ರೆ ಏನು, ಕೆಲವೊಂದು ಕಮಾಂಡ್ಸ್ ಇರ್ತವೆ. ಕಮಾಂಡ್ಸ್ಗೆ ಫುಲ್ ಫಾರ್ಮ್ ಬೇಕಾಗುತ್ತೆ. ಫುಲ್ ಫಾರ್ಮ್ ಮತ್ತೆ ಅದರ ಇಲ್ಲಿ ಯೂಸ್ ಆಗುತ್ತೆ, ಅದ್ರ ಮೀನಿಂಗ್ ಏನು, ಈ ಥರದ ಒಂದು ಟೇಬಲ್ಸ್, ಈ ಥರ ಟೇಬಲ್ ಹಾಕಿ ನಾವು ನಿಮಗೆ ಈಸಿಯಾಗಿ ರಿವಿಷನ್ ಮಾಡಲಲ್ಲೇ ಕೊಟ್ಟಿರ್ತೀವಿ. ಸೊ ಈ ಭೂವಿಜ್ಯ ಪ್ರೋಗ್ರಾಮ್ ನೀವು ಜಾಯ್ನ್ ಆದರೆ ನಿಮಗೆ ನಾಟ್ ಜಸ್ಟ್ ಇಲ್ಲೊಂದು ಏನು ಪದ ಕೊಟ್ಟವ್ರೆ ಅದರ ಅರ್ಥ ಅದಷ್ಟೇ ಅಲ್ಲ, ಅದು ಎಲ್ಲಿ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಆಗುತ್ತೆ, ಅದ್ರ ಫಿನಾಮಿನ ಏನು, ಅದ್ರ ಪ್ರಾಸೆಸ್ ಏನು, ಆಟೋಕ್ಯಾಡಲ್ಲಿ ಇಮೇಜಸ್ ಹೆಂಗಿರುತ್ತೆ, ಎಲ್ಲಿ ಆಪ್ಷನ್ ಚೂಸ್ ಮಾಡಬೇಕು, ಇದ್ರ ಕಂಪ್ಲೀಟ್ ಪ್ಯಾಕೇಜ್ ಥರ ನಿಮ್ಗೆ ಸಿಗುತ್ತೆ. ಸೊ ನಿಮಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್, ನಾಲೆಜ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ ವೆರಿ ಕ್ಲಿಯರ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಭೂವಿಜ್ಯ. ಅಂಡ್ ಆಟೋಕ್ಯಾಡ್ ಬಗ್ಗೆ ಬಂದರೆ ನಿಮ್ಗೆ ಕಮಾಂಡ್ಸ್, ಆಮೇಲೆ ಡ್ರಾಯಿಂಗ್ಸ್, ಫಿಗರ್ಸ್ ಅದು ಇದು ಬರೆಯೋದು, 2D 3D ಎಲಿಮೆಂಟ್ಸ್ ಹಾಕೋದು, ಡ್ರಾಯಿಂಗ್ಸ್ ಆದಮೇಲೆ ಟೆಕ್ಸ್ಟ್ ರೈಟಿಂಗ್ ಅಂದ್ರೆ ನಿಮ್ಗೆ ಗೊತ್ತು. ಏನಪ್ಪ ಟೆಕ್ಸ್ಟ್ ರೈಟಿಂಗ್ ಅಂದರೆ ಜಸ್ಟ್ ಟೆಕ್ಸ್ಟ್ ಮಾಡೋದು. ಒಂದು ಇಮೇಜ್ ಮೇಲೆ ABC, ಇದು 20 ಸೆಂಟಿಮೀಟ್ರು, ಇದು 5 ಮೀಟ್ರು, ಇದು ಗೇಟು, ಇದು ಡೋರು ಅಂತ ಮೆನ್ಷನ್ ಆಗಿರ್ತಾರೆ. ಡ್ರಾಯಿಂಗ್ಸ್ ಮೇಲೆ ಮೆನ್ಷನ್ ಮಾಡಿರ್ತಾರೆ, ಇದು ಗೇಟು, ಇದು ಡೋರು, ಇಲ್ಲಿ 20 ಸೆಂಟಿಮೀಟರ್ ಇದೆ, ಇದು ಅಂತ. ಇದೆಲ್ಲನೂ ಟೆಕ್ಸ್ಟ್ ರೈಟಿಂಗ್. ಇನ್ನೊಂದು ಹ್ಯಾಚಿಂಗ್ ಅಂತ ಇದೆ, ಇಲ್ಲಿ ನೋಡ್ಬೋದು ನೀವು. ಹ್ಯಾಚಿಂಗ್ ಅನ್ನೋ ಪದ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಫಿಗರ್ಸ್ ಇದೆಯಲ್ಲ, ಫಿಗರ್ಸು, ಟ್ರಯಾಂಗಲ್ಸ್ ಅವು ಇದೆಲ್ಲ. ಫಾರ್ ಎಕ್ಸಾಂಪಲ್ ಒಂದು ಫಿಗರ್ ಟ್ರಯಾಂಗಲ್ ಇದೆ ಇಲ್ಲಿ. ಈ ಟ್ರಯಾಂಗಲ್ ಒಳಗಡೆ ಈ ತರ ಟ್ರಯಾಂಗಲ್ಸ್ ಇರುತ್ತೆ ಅನ್ಕೊಳ್ಳಿ. 1 2 3 ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ಸ್ ಒಳಗಡೆ ನೀವು ಯಾವ ತರ ಡಿಸೈನ್ ಮಾಡ್ಬೋದು ಅನ್ನೋದು ಹ್ಯಾಚಿಂಗ್. ಒಂದು ಈ ತರ ಲೈನ್ಸ್ ಕೊಡ್ಬೋದು, ಇದೊಂಥರ ಟೈಪ್ ಆಫ್ ಡಿಸೈನ್ ಹ್ಯಾಚಿಂಗ್. ಇನ್ನೊಂದು ಈ ತರ ಡಾಟ್ಸ್ ಮಾಡ್ಬೋದು, ಇದೊಂದು ಟೈಪ್ ಆಫ್ ಹ್ಯಾಚಿಂಗ್. ಒಂದು ಪ್ಯಾಟರ್ನ್ಸ್, ಇವೆಲ್ಲ ಹ್ಯಾಚಿಂಗ್ಸ್ ಅಲ್ಲಿ ಪ್ಯಾಟರ್ನ್ಸ್. ಹ್ಯಾಚಿಂಗ್ ಅಂದ್ರೆ ಈ ಡಯಾಗ್ರಾಮ್ಸ್ ಒಳಗೆ, ಈ ಫಿಗರ್ಸ್ ಒಳಗೆ ಫಿಲ್ಲಿಂಗ್ ಮಾಡೋದನ್ನ ಹ್ಯಾಚಿಂಗ್ ಅಂತಾರೆ. ನೆಕ್ಸ್ಟ್ ಇದು ಫುಲ್ಲು ಸಾಲಿಡ್ ಮಾಡ್ಬೋದು. ಸೊ ಇದೊಂದು ಪ್ಯಾಟರ್ನ್ ಆಫ್ ಹ್ಯಾಚಿಂಗ್. ಈ ಪ್ಯಾಟರ್ನ್ಸ್ಗೆಲ್ಲನೂ ಹ್ಯಾಚಿಂಗ್ ಅನ್ನೋ ಒಂದು ಟೂಲ್ ಇರುತ್ತೆ. ಹ್ಯಾಚಿಂಗ್ ಇಸ್ ಅ ಟೂಲ್ ಈ ಪ್ಯಾಟರ್ನ್ಸ್ ಫಿಲ್ ಮಾಡೋದಕ್ಕೆ. ಕ್ಲಾಸಲ್ಲಿ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಓಕೆನಾ? ಸೊ ಇದೆಲ್ಲಾನು ಹ್ಯಾಚಿಂಗ್ ಅಂಡ್ ಟೂಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರೂಷನ್ ಅಂಡ್ ಮಿರರ್ ಅಂತ ಒಂದು ವರ್ಡ್ಸ್ ಕೊಟ್ಟವ್ರೆ. ವಾಟ್ ಈಸ್ ಎಕ್ಸ್ಟ್ರೂಷನ್, ವಾಟ್ ಈಸ್ ಮಿರರ್ ಅಂತ ಒಂದು ವರ್ಡ್ಸ್ ಕೊಟ್ಟವ್ರೆ. ಏನಪ್ಪ ಎಕ್ಸ್ಟ್ರೂಷನ್ ಅಂಡ್ ಮಿರರ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿ, ಇಲ್ಲಿ ಒಂದು ಸೆಕೆಂಡ್, ಈ ಎಕ್ಸ್ಟ್ರೂಷನ್ ಮತ್ತೆ ಮಿರರ್, ದೀಸ್ ಆರ್ 2 ವರ್ಡ್ಸ್ ರಿಲೇಟೆಡ್ ಟು ಡ್ರಾಯಿಂಗ್. ನಾವು ಆಟೋಕ್ಯಾಡ್ ಅಲ್ಲಿ ಡ್ರಾಯಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರೂಷನ್ ಅಂಡ್ ಮಿರರ್ ಅನ್ನೋದು 2 ವೆರಿ ಇಂಪಾರ್ಟೆಂಟ್ ವರ್ಡ್ಸ್. ಮಿರರ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ತರ ನಿಮ್ಗೆ ಒಂದು ಇಮೇಜ್ ಇರುತ್ತೆ ಅನ್ಕೊಳ್ಳಿ. ಇದೊಂದು ರೆಕ್ಟ್ಯಾಂಗಲ್. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಮೀಟರ್ ಇದೆ, ಇಲ್ಲಿ 2 ಮೀಟರ್ ಇದೆ, ಫೈನ್. ಅಂಡ್ ಈ ತರ ರೆಕ್ಟ್ಯಾಂಗಲ್ ಒಂದು ಡ್ರಾಯಿಂಗ್ ಮಾಡ್ಬೇಕಾದ್ರೆ ನೀವೊಂದು ಸುಮಾರು ಒಂದು 10-20 ಸತಿ ಆದ್ರೂ ಯೂಸ್ ಮಾಡಬೇಕು ಅನ್ಕೊಳ್ಳಿ. ಪದೇ ನೀವು ಹೋಗ್ಬಿಟ್ಟು ಈ ತರ ರೆಕ್ಟಾಂಗಲ್ ಕ್ರಿಯೇಟ್ ಮಾಡೋದಕ್ಕೆ REC ಅನ್ನೋ ಕಮೆಂಟ್ ಕೊಡೋದು, ಎಂಟರ್ ಹೊಡೆಯೋದು, ಮತ್ತೆ 2 ಮೀಟರ್ ಈ ಕಡೆ, 3 ಮೀಟರ್ ಈ ಕಡೆ, ಈ ಆಂಗಲ್ ಅಲ್ಲಿ ರೆಕ್ಟಾಂಗಲ್ ಇರಬೇಕು, ಈ ಆಂಗಲ್ ಅಲ್ಲಿ ಇರಬಾರ್ದು, ಇಷ್ಟು ದೂರದಲ್ಲಿ ಇರಬೇಕು, ಇವೆಲ್ಲ ಮಾಡಕ್ ಕಷ್ಟ ಆಗುತ್ತಾ? ಎಕ್ಸಾಂಪಲ್ ನಾನು ಏನು ಹೇಳ್ತೀನಿ, ಒಂದು ಮನೆಯಲ್ಲಿ ಈ ರೆಕ್ಟಾಂಗಲ್ ಇದೊಂದು ಬ್ರಿಕ್ ಅಥವಾ ಒಂದು ಗೇಟ್ ಅನ್ಕೊಳ್ಳಿ. ಅದೇ ತರ ಗೇಟು ಮನೆಯಲ್ಲಿ ನಿಮ್ಗೆ ಇನ್ನೊಂದು ಕಡೆನೂ ಬೇಕು. ಏನು, ನಿಮ್ಗೆ ಒಂದು 10 ಮೀಟರ್ ಆದ್ಮೇಲೆ ಸೇಮ್ ಸೈಜು, ಸೇಮ್ ಗೇಟು,
ಸೇಮ್ 3 ಮೀಟರ್ ಈ ಕಡೆ ಇರಬೇಕು, ಸೇಮ್ 2 ಮೀಟರ್ ಈ ಕಡೆ ಇರಬೇಕು, ಸೇಮ್ ಆಂಗಲ್ ಅಲ್ಲಿ ಇರಬೇಕು. ಬಟ್ ಫಸ್ಟ್ ಗೇಟ್ ನೀವು ಡಿಸೈನ್ ಮಾಡೋದಕ್ಕೆ ನೀವು ಅದ್ರದ್ದು ಲೆಂತ್ ಡೈಮೆನ್ಷನ್ಸ್ ಇರುತ್ತಲ್ಲ, ಲೆಂತ್ ಅಂಡ್ ಬ್ರೆತ್ ಡೈಮೆನ್ಷನ್ಸ್ ಎಂಟರ್ ಮಾಡಬೇಕು. ನೀವು ಈ ಡಯಾಗ್ರಾಮ್ ಮಾಡೋದಕ್ಕೆ ಕಮಾಂಡ್ ಆಗಬೇಕು, REC ಅಂತ ಡ್ರಾಯಿಂಗ್ ಕಮಾಂಡ್ಸ್ ಅಲ್ಲಿ ಈ ಡಯಾಗ್ರಾಮ್ ಆಗಬೇಕು. ಅದಾದ್ಮೇಲೆ ಅದ್ರ ಲೊಕೇಶನ್ ಡ್ರಾಯಿಂಗ್ ಅಲ್ಲಿ ಎಲ್ಲಿರಬೇಕು ಅದನ್ನ ಸೂಟ್ ಮಾಡಬೇಕು. ಅದೇ ತರ ಗೇಟ್ ಇನ್ನೊಂದ್ ಕಡೆನೂ ಬರ್ಬೇಕಂದ್ರೆ ಮತ್ತೆ ಇದೆಲ್ಲ ಮಾಡಬೇಕು. ಕಷ್ಟ ಆಗುತ್ತೆ ತಾನೇ ಮಾಡಕ್ಕೆ, ಟೈಮ್ ಜಾಸ್ತಿ ಆಗುತ್ತೆ, ಕಷ್ಟ ಆಗುತ್ತೆ, ಟೈಮು ಜಾಸ್ತಿ ಆಗುತ್ತೆ, ಲೇಬರು ಜಾಸ್ತಿ ಆಗುತ್ತೆ, ಕಾಸ್ಟೂ ಜಾಸ್ತಿ ಆಗುತ್ತೆ. ಇದೆಲ್ಲ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ಸಿಂಪಲ್ ಆಗಿ ಒಂದು 10 ಮೀಟರ್ ಮತ್ತೆ ನಂಗೆ ಆ ತರದ್ ಬೇಕು ಅಂದಾಗ ಏನ್ ಮಾಡುತ್ತೆ ಅಂದ್ರೆ ಈ ತರ ಮಿರರ್ ಆಪ್ಷನ್ ಅಂತ ಒಂದಿರುತ್ತೆ. ನೀವೊಂದು ಎಲಿಮೆಂಟ್ ನ ಚೂಸ್ ಮಾಡ್ಕೊಂಡು ಇದೊಂದು ಎಲಿಮೆಂಟ್ ಅಂದ್ರೆ ಇಷ್ಟು ದೂರದಲ್ಲಿ ಮಿರರ್ ಆಪ್ಷನ್ ಕೊಟ್ರೆ ಸೇಮ್ ರೆಪ್ಲಿಕಾ ಇಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಎಕ್ಸ್ಟ್ರೂಷನ್ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಇವಾಗ ಇದು ಯಾವ ಡೈಮೆನ್ಷನ್ ಅಲ್ಲಿ ಇದೆಯಪ್ಪ, ಇದು 2 ಡೈಮೆನ್ಷನಲ್ ಫಿಗರು. ಇದು ಯಾವ ಡೈಮೆನ್ಷನಲ್ ಫಿಗರು? 2 ಡೈಮೆನ್ಷನಲ್ ಫಿಗರು. ಇದನ್ನ 3 ಡೈಮೆನ್ಷನ್ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಿಂಗಿರೋ ಫಿಗರು ನೀವು ಈ ರೀತಿನೂ ಬರಿಬೋದು. ಇದು 3D ಇಮೇಜ್ ಅಲ್ವಾ? ಸೇಮ್ 2D ಇಮೇಜ್ ನ ನಾವು ಯಾವಾಗ 3D ಕನ್ವರ್ಟ್ ಮಾಡಬಲ್ಲೆ ಅದನ್ನ ನಾವು ಕರಿತೀವಿ ಎಕ್ಸ್ಟ್ರೂಷನ್ ಟೂಲ್ ಅಂತ ಕರಿತೀವಿ. ಫೈನ್. ಇಂಪಾರ್ಟೆಂಟ್, ಮಿರರು, ಎಕ್ಸ್ಟ್ರೂಷನ್ ಇವೆಲ್ಲ ಕೀವರ್ಡ್ಸ್, HYT ಪದಗಳು, ಸಿಲೆಬಸ್ ಅಲ್ಲಿ ಕೊಟ್ಟರು HYT ಪದಗಳು. ಸೊ ಇಂಥದೆಲ್ಲ ನಾನು ಭೂವಿಜ್ಯ ಪ್ರೋಗ್ರಾಮ್ ಅಲ್ಲಿ ಸಿಂಪಲ್ ಆಗಿ ಟ್ರಿಕ್ಸ್ ಜೊತೆಗೆ ಸಿಂಪಲ್ ಶಾರ್ಟ್ ನೋಟ್ಸ್ ಅಲ್ಲಿ ಮಾಡ್ಕೊಡೋಣ. ಬಟ್ ಫಾರ್ ನೌ ಲೆಟ್ ಸ್ಟಿಕ್ ಟು ಸಿಲೆಬಸ್ ಡಿಕೋಡಿಂಗ್. ಅಂಡ್ ಭೂವಿಜ್ಯ ಪ್ರೋಗ್ರಾಮ್ ನಿಮಗೆ ಇಫ್ ಅಟ್ ಆಲ್ ಅವೇರ್ನೆಸ್ ಇಲ್ಲ, ಜಾಯಿನ್ ಆಗಬೇಕು ಅನ್ಕೊಂಡ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು 9110690179 ಆಯ್ತಾ? ಸೊ ನೆಕ್ಸ್ಟ್ ನಿಮ್ಗಿರೋದು DXF ಫೈಲ್ಸ್. ಇದು ಡ್ರಾಯಿಂಗ್ ಫೈಲ್ಸ್. ಇದ್ರ ಫುಲ್ ಫಾರ್ಮ್ಸು, ಮೀನಿಂಗು, ಟೈಪ್ಸು ಅಂಡ್ ಇದ್ರಲ್ಲಿ ಸ್ವಲ್ಪ ಕಮಾಂಡ್ಸು, ಶಾರ್ಟ್ ಕಟ್ಸು ಇವೆಲ್ಲನೂ ಕ್ಲಾಸಲ್ಲಿ ತಿಳ್ಕೊಂಡ. ಇದು ಡ್ರಾಯಿಂಗ್ ಫೈಲ್ಸ್. ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ತಗೊಳ್ಳೋದು ಹೆಂಗೆ, ಅದಾದ್ಮೇಲೆ ಎಕ್ಸ್ಪೋರ್ಟ್ ಅಂದ್ರೆ ಶೇರ್ ಮಾಡೋದು ಹೆಂಗೆ, ಇಲ್ಲ ಅದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂದ್ರೆ ಎಡಿಟ್ ಮಾಡೋದು ಹೆಂಗೆ, ಇದೆಲ್ಲನೂ ತಿಳ್ಕೊಳ್ಳೋಣ. ಚಾಪ್ಟರ್ 2 ಇದು MS ಆಫೀಸ್ ಬಗ್ಗೆ ಅಷ್ಟೊಂದು ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಅನ್ಸುತ್ತೆ, ಅವೇರ್ನೆಸ್ ಎಲ್ಲರಿಗೂ ಗೊತ್ತಾಗುತ್ತೆ. ಹೌವರ್ ಇದನ್ನು ಕ್ಲಾಸಲ್ಲಿ ಡೀಟೇಲ್ ಆಗಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಚಾಪ್ಟರ್ 2 ಮೇಲೆ GIS ಸಾಫ್ಟ್ವೇರ್ಸ್ ಅಂಡ್ ಅದರ ಅನ್ವಯಗಳು ಅಂದ್ರೆ ಜಾಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಮತ್ತೆ ಅದರ ಅಪ್ಲಿಕೇಶನ್ ಅನ್ವಯಗಳ ಬಗ್ಗೆ ಚಾಪ್ಟರ್ 2 ಇರುತ್ತೆ. ಜಾಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅದರ ಅನ್ವಯಗಳು ಅಂದ್ರೆ ಇದ್ರ ಬಗ್ಗೆ ಚಾಪ್ಟರ್ 2 ಇರುತ್ತೆ. ಅರ್ಥ ಆಯ್ತಲ್ಲ? ಚಾಪ್ಟರ್ 1 ಇಸ್ ಅಬೌಟ್ ಡ್ರಾಯಿಂಗ್ ಮಾಡಿದ್ರೆ ಚಾಪ್ಟರ್ 1 ಮುಗೀತು. ಚಾಪ್ಟರ್ 2 ಬಂದ್ಬಿಟ್ಟು ಜಾಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಇದರಲ್ಲಿ ಇನ್ಸ್ಟಾಲ್ ಮಾಡೋದು ಹೆಂಗೆ, ಈ ಓಪನ್ ಸೋರ್ಸ್ ಅಲ್ಲಿ ಏನಿರುತ್ತೆ GIS ಅದನ್ನೆಲ್ಲ ಇನ್ಸ್ಟಾಲ್. ಇವಾಗ ಆ್ಯಪ್ ಇನ್ಸ್ಟಾಲ್ ಮಾಡ್ತೀವಲ್ಲ, ಆ್ಯಪ್ನ ನಾವೇನು ಮಾಡ್ತೀವಿ, ಮೊಬೈಲ್ ಇನ್ಸ್ಟಾಲ್ ಮಾಡ್ತೀವಿ, ಗೂಗಲ್ ಪ್ಲೇ ಸ್ಟೋರು ಅಥವಾ ಆ್ಯಪಲ್ ಸ್ಟೋರ್ಗೆ ಹೋಗ್ಬಿಟ್ಟು ಆ್ಯಪ್ ಇನ್ಸ್ಟಾಲ್ ಮಾಡ್ತೀವಿ. ಅದೇ ಥರ ಈ ಸಾಫ್ಟ್ವೇರ್ಸ್ ಏನಿರುತ್ತೆ ಅದನ್ನು ಸಹ ಇನ್ಸ್ಟಾಲ್ ಮಾಡಬೇಕು. ಸೊ ಇನ್ಸ್ಟಾಲ್ ಮಾಡೋದು ಹೆಂಗೆ, ಅದಾದಮೇಲೆ ಇಂಟರ್ಫೇಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಗೂಗಲ್ ಮ್ಯಾಪ್ಸ್ ಇದೆ, ಇನ್ನೊಂದು ಊಬರ್ ಆ್ಯಪ್ ಇದೆ, ಕರೆಕ್ಟಾ? ನಾವು ಊಬರಲ್ಲಿ ಏನು ಮಾಡ್ತೀವಿ, ಈ ಒಂದು ಯಾರಾದರೂ ಹೋಗ್ಬೇಕಂದ್ರೆ ಬರಬೇಕಾದ್ರೆ ನಾವೊಂದು ಕ್ಯಾಬ್ ಅಥವಾ ಸ್ಕೂಟಿ ಅಂದರೆ ರೈಡರ್ ಇಂಥರದನ್ನ ಬುಕ್ ಮಾಡ್ಕೊತೀವಿ. ಅದನ್ನು ಬುಕ್ ಮಾಡ್ಕೊಬೇಕು ಅಂತಂದರೆ ಅವ್ರು ಎಲ್ಲಿಂದ ಬರ್ತಿದ್ದಾರೆ, ಎಲ್ಲಿಂದ ಹೋಗ್ತಿದ್ದಾರೆ, ಎಷ್ಟೊತ್ತಾಗುತ್ತೆ ಬರೋಕ್ಕೆ, ಎಷ್ಟು ದೂರ ಇದೆ, ಇದೆಲ್ಲನೂ ನಮಗೆ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ಯಾಕಂದರೆ ಗೂಗಲ್ ಮ್ಯಾಪ್ಸ್ ಇದೆಲ್ಲ ವರ್ಕ್ ಆಗೋದು ಗೂಗಲ್ ಮ್ಯಾಪ್ಸ್ ಮೇಲೆ. ಈ ಗೂಗಲ್ ಮ್ಯಾಪ್ಸು ಡೇಟಾ ಇದಕ್ಕೆ ಊಬರ್ಗೆ ಶೇರ್ ಮಾಡಬೇಕು. ಊಬರಲ್ಲಿರೋ ಕೆಲವೊಂದು ಡೇಟಾ ಗೂಗಲ್ ಮ್ಯಾಪ್ಸ್ಗೆ ಶೇರ್ ಮಾಡಬೇಕು. ಇದು ಇಂಟರ್ಫೇಸ್ ಅಂತ ಅರ್ಥ. ದಿಸ್ ಈಸ್ ಅಬೌಟ್ ಇಂಟರ್ಫೇಸ್. ಮತ್ತೆ ವೆಕ್ಟಾರ್ ರೇಸ್ಟರ್ ಡೇಟಾ, ಇದು ಆಲ್ರೆಡಿ ನಾವು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಕ್ಲಾಸಲ್ಲಿ ಕೇಳಿದ್ವಿ. ಭೂವಿಜ್ಯದಲ್ಲಿ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದರಲ್ಲೂ ಬರುತ್ತೆ, ರಿಪೀಟ್ ಆಗುತ್ತೆ, ಮತ್ತೆ ಡಿಸ್ಕಸ್ ಮಾಡೋಣ, ತೊಂದರೆ ಇಲ್ಲ. ಡಬಲ್ ಡಿಸ್ಕಷನ್ ಆದ್ರೂ ಪರವಾಗಿಲ್ಲ, ಕ್ವಶನ್ ಮಾತ್ರ ಮಿಸ್ ಆಗಬಾರ್ದು. HYT ಇವೆಲ್ಲ HYT ಇಂಪಾರ್ಟೆಂಟ್, ಡಿಸ್ಕಸ್ ಮಾಡ್ಕೊಳ್ಳೋಣ ನೀಟಾಗಿ. ನಿಮ್ಗೇನಾದ್ರು ಮೋರ್ ಡೌಟ್ಸ್, ಇಫ್ ಯು ಹ್ಯಾವ್ ಎನಿ ಮೋರ್ ಡೌಟ್ಸ್ ರಿಗಾರ್ಡಿಂಗ್ ದಿ ಕೋರ್ಸ್ ಆರ್ ದಿ ಸಬ್ಜೆಕ್ಟ್, ಆರ್ ನಿಮ್ಗೇನಾದ್ರು ಓದಕ್ಕೆ ಕಷ್ಟ ಆಗ್ತಿದೆ ಈ ಥರ ಇದ್ದಾಗ ಯು ಕ್ಯಾನ್ ಕಾಲ್ 9110690179 ಆಯ್ತಾ?
ಅದಾದ್ಮೇಲೆ ಲೇಯರ್ ಮ್ಯಾನೇಜ್ಮೆಂಟ್ ಅಂದ್ರೆ ಥೀಮ್ಯಾಟಿಕ್ ಲೇಯರ್ಸ್ ಇರುತ್ತೆ. ಇವಾಗೆಲ್ಲ ಹೊಸದಾಗೆ ಅನ್ಸ್ಬೋದು, ಬಟ್ ಕ್ಲಾಸ್ ಕೇಳ್ತಾ 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 ವೆರಿ ಈಸಿ. ಥೀಮ್ಯಾಟಿಕ್ ಲೇಯರ್ಸ್ ಇರುತ್ತೆ. ಅದಾದ್ಮೇಲೆ ಟೇಬಲ್ಸ್ ಅಲ್ಲಿ ಸ್ಪೇಷಿಯಲ್ ಡೇಟಾ ಅಂದ್ರೆ ಯಾವ ಜಾಗದಲ್ಲಿ ಏನಿದೆ ಸ್ಪೇಷಿಯಲ್ ಡೇಟಾ. ಆಮೇಲೆ ಇನ್ಫಾರ್ಮೇಶನ್ ಡೇಟಾ, ಇವೆಲ್ಲನೂ ಅಟ್ರಿಬ್ಯೂಟ್ ಟೇಬಲ್ಸ್ ಇರುತ್ತೆ. ಏನಪ್ಪ ಸ್ಪೇಷಿಯಲ್ ಡೇಟಾ, ಏನಪ್ಪ ಇನ್ಫಾರ್ಮೇಶನ್ ಡೇಟಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಗೂಗಲ್ ಮ್ಯಾಪ್ಸ್ ನೋಡಿದೀವಿ ನಾವು. ಸ್ಯಾಟಲೈಟ್ ವ್ಯೂ ಆಗ್ತೀವಲ್ವಾ, ಸ್ಯಾಟಲೈಟ್ ವ್ಯೂ ಅನ್ನೋದು ಗೂಗಲ್ ಮ್ಯಾಪ್ಸ್ ಅಲ್ಲಿ ಬರುತ್ತೆ. ಸ್ಯಾಟಲೈಟ್ ವ್ಯೂ ಆಗಿದಾಗ ಇಲ್ಲಿ ಮನೆ ಇರೋದು, ಪಕ್ಕದಲ್ಲಿ ಬಿಲ್ಡಿಂಗ್ ಇರೋದು, ಪಕ್ಕದಲ್ಲಿ ಮರಗಳಿರೋದು, ಅದ್ರ ಪಕ್ಕ ರಸ್ತೆ ಇರೋದು, ಇದೆಲ್ಲ ಕಾಣಿಸುತ್ತೆ. ಇವೆಲ್ಲ ಏನೇನು ಇದಾವಲ್ಲ ಈ ವಸ್ತುಗಳು, ಇವೆಲ್ಲ ಕಾಣಿಸೋದಕ್ಕೆ ಇನ್ಫಾರ್ಮೇಶನ್ ಡೇಟಾ ಅಂತೀವಿ. ಮತ್ತೆ ಅದ್ರದ್ದು ಎತ್ತರ, ಯಾವ ದೂರದಲ್ಲಿದೆ, ಎಷ್ಟು ದೂರದಲ್ಲಿದೆ, ಯಾವ ಸೈಡಲ್ಲಿದೆ, ಹಿಂದೆ ಇದೆಯಾ ಮುಂದೆ ಇದೆಯಾ, ಇವೆಲ್ಲದಕ್ಕೂ ಕೋಆರ್ಡಿನೇಟ್ಸ್. ಇವೆಲ್ಲನೂ ನಮಗೆ ಸ್ಪೇಸ್ ಅಂದ್ರೆ ಸ್ಥಳ, ಸ್ಪೇಷಿಯಲ್ ಅಂದ್ರೆ ಸ್ಥಳದಲ್ಲಿ ಸಿಗುತ್ತೆ. ಈ ಎರಡೂ ನಮಗೆ ಈ ಅಟ್ರಿಬ್ಯೂಟ್ ಟೇಬಲ್ಸ್ ಅಂತ ಇರುತ್ತೆ. ಅಲ್ಲಿ ನಮಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದಿರುತ್ತೆ. ಅದು ಈ ಸ್ಥಳ ಮತ್ತೆ ಇನ್ಫಾರ್ಮೇಶನ್ ಇಂಟಿಗ್ರೇಟ್ ಮಾಡಿಬಿಟ್ಟು ಒಟ್ಟಿಗೆ ನಿಮಗೆ ಸ್ಯಾಟಲೈಟ್ ಇಮೇಜರಿ ಕೊಡುತ್ತೆ. ಓಕೆನಾ, ಸ್ಯಾಟಲೈಟ್ ವ್ಯೂ ಕೊಡುತ್ತೆ. ಇದೆಲ್ಲ ತಿಳ್ಕೊಳ್ಳೋಣ ವಿತ್ ಡಯಾಗ್ರಾಮ್ಸ್, ವಿತ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಭೂವಿಜ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಭೂವಿಜ ಇಸ್ ದಿ ಬೆಸ್ಟ್ ಪ್ರೋಗ್ರಾಮ್, ದಟ್ ಇಸ್ ಎಲ್ರಿಗೂ ಗೊತ್ತಿರೋದೆ, ಬಟ್ ಸ್ಟಿಲ್ ಸೇಮ್. ನೆಕ್ಸ್ಟ್ ಸ್ಪೇಷಿಯಲ್ ಕ್ವೈರೀಸ್ ಅಂದ್ರೆ ಇದು ಸೇಮ್. ಈ ಸ್ಥಳದ ಬಗ್ಗೆ ಸ್ಪೇಷಿಯಲ್ ಕ್ವೈರೀಸ್ ಇರುತ್ತೆ. ಡಿಜಿಟೈಸ್ ಮಾಡೋದು ಹೆಂಗೆ, ಸ್ಟೈಲಿಂಗ್ ಹೆಂಗಿರುತ್ತೆ, ಮ್ಯಾಪ್ಗಳು ಹೆಂಗೆ, ಲೇಔಟು, ಮತ್ತೆ ಇದು ಕೋಆರ್ಡಿನೇಟ್ ಸಿಸ್ಟಮ್ಸು. ಕೋಆರ್ಡಿನೇಟ್ ಅಂದ್ರೆ ಈ XYZ ಸಿಸ್ಟಮ್ಸು, ವೈ ಎಕ್ಸ್ ಅಂಡ್ ಝೆಡ್ 3D ಸಿಸ್ಟಮ್ ಹೆಂಗಿರುತ್ತೆ, ಲೊಕೇಶನ್ಸು, ಇದೆಲ್ಲನೂ ನಮಗೆ ಸೆಕೆಂಡ್ ಚಾಪ್ಟರ್ ಆಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ಮ್ಯಾಪ್ ಅಂಡ್ ಜಿಯೋ ಸರ್ವರ್ಸ್ ಅಂದ್ರೆ ಈ ಸರ್ವಿಸ್ ಕೊಡ್ತಾರಲ್ಲ, ಈ ಮ್ಯಾಪ್ ಸರ್ವಿಸಸ್ಸು, ಅದ್ರ ಬಗ್ಗೆ ಕೆಲವೊಂದು ಇರುತ್ತೆ. ಫಾರ್ ಎಕ್ಸಾಂಪಲ್ OGC ವೆಬ್ ಸರ್ವಿಸಸ್ ಅಂತ ಅಂದ್ರೆ ಇದೊಂದು ಜಾಗ್ರಫಿಕ್ ಇಂಡಿಕೇಶನ್ ಸರ್ವಿಸಸ್. ಇದೇನು ಅಂತಂದ್ರೆ ಇದೊಂದು ಕಂಪನಿ ಅಥವಾ ಆರ್ಗನೈಸೇಷನ್ ಅನ್ಕೊಬಹುದು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಎಲ್ಲ ಮ್ಯಾಪು, ಎಲ್ಲ ಸಾಫ್ಟ್ವೇರು ಯಾವ ರೀತಿ ರೂಲ್ಸ್ ಇಡಬೇಕು, ಯಾವ ರೀತಿ ಫಂಕ್ಷನ್ ಆಗಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಫಿಕ್ಸೆಡ್ ರೂಲ್ಸ್ ಸೆಟ್ ಮಾಡೋದು ಈ OGC ಸರ್ವಿಸ್ ಅವರು. ಈ OGC ಸರ್ವಿಸ್ ಅಲ್ಲಿ ನಿಮಗೆ ಮ್ಯಾಪ್ ಸರ್ವಿಸಸ್ಸು, ಈ ಬೇರೆ ತರ ಸರ್ವಿಸಸ್ಸು, ಫುಲ್ ಫಾರ್ಮ್ಸು, ಈ ತರ ಎಲ್ಲಾನು ನಾವು ಭೂವಿಜ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಪೋಸ್ಟ್ GIS. ಈ GIS ಎಲ್ಲ ಆದ್ಮೇಲೆ ಇದನ್ನ ಹೆಂಗೆ ಎಕ್ಸ್ಟೆಂಡ್ ಮಾಡಿ PostgreSQL SQL ಅಂತ, SQL ಆಲ್ರೆಡಿ ಅವೇರ್ನೆಸ್ ಅಲ್ಲಿ ಇರುತ್ತೆ, ಸೇಮ್ ಇದರಲ್ಲೂ ಅಪ್ಲೈ ಆಗುತ್ತೆ. ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಡಿಕೋಡಿಂಗ್ ದ ಸಿಲೆಬಸ್ ಚಾಪ್ಟರ್ 2 ಮೇಲೆ. ಚಾಪ್ಟರ್ 2 ಅಂದ್ರೆ ಈ ತರ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್. ಕೆಲವೊಂದು ಲ್ಯಾಂಡ್ ರೆಕಾರ್ಡ್ಸ್ ಇರುತ್ತಲ್ಲ, ನಮ್ಗೆ ಲ್ಯಾಂಡ್ ರೆಕಾರ್ಡ್ಸ್ ಆಲ್ರೆಡಿ ಇದೆ, ಅದ್ರ ಬೇಸಿಕ್ ಬೇಕು ಅದಕ್ಕೆ. ಮತ್ತೆ ಸಾಫ್ಟ್ವೇರ್ಸ್, ಯಾವ್ಯಾವ ಸಾಫ್ಟ್ವೇರ್ಸ್ ಅಲ್ಲಿ ಯಾವ್ಯಾವ ತರ ಆ ಲ್ಯಾಂಡ್ ರೆಕಾರ್ಡ್ಸ್ ಇರುತ್ತೆ, ಅದೆಲ್ಲನೂ ತಿಳ್ಕೊಳ್ಳೋದು ನಿಮಗೆ ಚಾಪ್ಟರ್ 3 ಆಗುತ್ತೆ. ವೆರಿ ಈಸಿ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಷ್ಟೊಂದು ಕಷ್ಟ ಅಂತ ಏನು ಹೇಳಲ್ಲ, ಬಟ್ ಏನು ಅಂತಂದ್ರೆ ನಿಮ್ಗೊಂದು ಕೀವರ್ಡ್ಸ್ ಬರುತ್ತೆ. ಕೀವರ್ಡ್ಸು, ಶಾರ್ಟ್ ಫಾರ್ಮ್ಸು, ಅಪ್ಲಿಕೇಶನ್ಸು, ಇವೆಲ್ಲ ಇರುತ್ತೆ. ಅದು ಇಂಪಾರ್ಟೆಂಟ್. ನಾನು ಒಂದು ಅಪ್ರೋಚ್ ಕೊಟ್ಟಿದ್ದೀನಿ. ನನ್ನ ಪರ್ಸನಲ್ ಸ್ಟೂಡೆಂಟ್ಸ್ ಭೂವಿಜಾಗೆ ಜಾಯ್ನ್ ಆಗಿರೋರು, ಅವ್ರು ಕಾಲ್ ಮಾಡಿ ಕೇಳಿದ್ದಾರೆ, ಸರ್ ಯಾವ ರೀತಿ ಓದಬೇಕು, ಒಂದು ಫುಲ್ ಡೇನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಬೇಕು, ಶಾರ್ಟ್ ನೋಟ್ ಹೇಗೆ ಮಾಡ್ಕೊಬೇಕು, ಹೆಂಗ್ ರಿವೈಸ್ ಮಾಡಬೇಕು, 2 ಮಂತ್ ಸ್ಟ್ರಾಟಜಿ, ಇವೆಲ್ಲ ಪರ್ಸನಲ್ ಕೊಟ್ಟಿದ್ದೀನಿ. ಅಫ್ಕೋರ್ಸ್ ನಿಮಗೆ ಒಂದು ವಿಡಿಯೋ ಸಹ ಮಾಡಿ ತಿಳಿಸ್ಕೊಡ್ತೇನೆ. ವಿಡಿಯೋ ಸಹ ಎಲ್ಲರಿಗೂ ತಿಳಿಸ್ಕೊಡ್ಬೇಕು, ನಾಟ್ ಜಸ್ಟ್ ನನ್ಗೇನು ಅಂತಾನೆ ನಮ್ಮ ಸ್ಟೂಡೆಂಟ್ ಮಾತ್ರ ತಿಳಿಸ್ಕೊಡ್ಬೇಕು ಅಂತೆಲ್ಲ, ಬೇರೆಯವ್ರಿಗೂ ಮಾಡ್ತೀನಿ ವಿಡಿಯೋ ಮಾಡ್ಬೇಕು. ಅದ್ರ ಬಗ್ಗೆನು ಪವಿತ್ರ HG ಅವರು ಕೇಳಿದ್ದಾರೆ ಕಾಲ್ ಮಾಡಿಬಿಟ್ಟು, ಸರ್ ಈ ತರ ಒಂದು ಕಾಮನ್ ಅಪ್ರೋಚ್ ಒಂದು ತಿಳಿಸ್ಕೊಡಿ ಸರ್, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಅದನ್ನು ಮಾಡೋಣ. ಇನ್ನೊಬ್ರು ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಒಂದು ಎಕ್ಸಾಮಿನೇಷನ್ ಆಗಿದೆ 2024 ಅಲ್ಲಿ. ಆ ಪೇಪರ್ ಡಿಕೋಡ್ ಮಾಡೋದು ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೋ ಅಲ್ಲ, ಸ್ವಲ್ಪ ಗೊತ್ತಾಗುತ್ತೆ ಸರ್ ಅಂತಂದ್ರೆ, ಅಫ್ಕೋರ್ಸ್ ನೀವು ಏನು ಕೇಳ್ತಾರೆ ಅದು ಮಾಡೋಕ್ಕಂತ ನಾವಿರೋದು 100%. ಅದನ್ನು ಮಾಡೋಣ. ಸ್ವಲ್ಪ ಸಮಯ ಬೇಕಷ್ಟೇ, ಆಯ್ತಾ, ಸ್ವಲ್ಪ ಸಮಯ ಬೇಕು, ಮಾಡೋಣ. ನೆಕ್ಸ್ಟ್ ನಿಮ್ಗಿರೋದು ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ಸ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್. ಸಾಫ್ಟ್ವೇರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಮಗೆ SDLC, ಈ ಸಾಫ್ಟ್ವೇರ್ದು ಒಂದು ಲೈಫ್ ಸೈಕಲ್ ಇರುತ್ತಲ್ಲ, ಒಬ್ಬ ಮನುಷ್ಯಂದು ಯಾವ ರೀತಿ ಲೈಫ್ ಸೈಕಲ್ ಇರುತ್ತೆ. ಬಿಟ್ಟು ಟೂಂಬ್ ಅಂತಾರೆ. ಅಂದ್ರೆ ನಮ್ದೇನು, ನಮ್ಮ ತಾಯಿ ಒಳಗೆ, ನಾವು ಹೊಟ್ಟೆ ಒಳಗೆ ಇರ್ತವಲ್ಲ, ದಟ್ ಈಸ್ ಟೂಂಬ್ ಅಂತ ಅಂದ್ರೆ ನಾವು ಸತ್ ಮೇಲೆ ನಮ್ಮ ಸಮಾಧಿ. ನಾವು ತಾಯಿ ಹೊಟ್ಟೆ ಒಳಗಿಂದ ಸಮಾಧಿ ಒಳಗೆ ಹೋಗೋವರೆಗೂ ನಮ್ದು ಲೈಫ್ ಸೈಕಲ್. ಅದೇ ತರ ಸಾಫ್ಟ್ವೇರ್ದು ಒಂದು ಲೈಫ್ ಸೈಕಲ್ ಇರುತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಅದನ್ನ ಡೆವಲಪ್ ಮಾಡೋದು ಹೆಂಗ್ ಕಂಟಿನ್ಯೂ ಆಗುತ್ತೆ,
ಹೆಂಗೆ ಅದನ್ನು ಕ್ಲೋಸ್ ಮಾಡಬೇಕು ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಇರುತ್ತೆ. ಇದ್ರ ಮೇಲೆ ಜಾಸ್ತಿ ಕಷ್ಟ ಅಂತ ಏನಿಲ್ಲ, ಜಸ್ಟ್ ಆ ಪ್ರಾಸೆಸ್ ಒಂದು 6 ಸ್ಟೆಪ್ ಪ್ರಾಸೆಸ್ ಇರುತ್ತೆ. ಆ ಪ್ರಾಸೆಸ್ ಏನು ಅಂತ ತಿಳ್ಕೊಬೇಕಷ್ಟೇ, ಈಸಿನೇ. ಆಮೇಲೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟು, ಈ ಆ್ಯಪ್ಸ್ನೆಲ್ಲ ಹೆಂಗೆ ಡೆವಲಪ್ ಮಾಡೋದು, ಅದು ಆಫ್ಲೈನು ಫಸ್ಟು, ಅದಾದ್ಮೇಲೆ ಜಿಯೋ ಟ್ಯಾಗಿಂಗ್. ಈ ಜಿಯೋ ಟ್ಯಾಗಿಂಗ್ ಅಂದರೆ ಫಾರ್ ಎಕ್ಸಾಂಪಲು MGNREGA, ಈ ನರೇಗಾ ಸ್ಕೀಮ್ಸ್ ಆಗುತ್ತಲ್ಲ, MGNREGA ಗೊತ್ತಿರುತ್ತೆ ನಿಮಗೆ, ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದು ರೀನೇಮ್ ಆಗಿದೆ. ಆ ರೀನೇಮ್ ಈಗ ಹೊಸ ನೇಮಿಂಗ್ ಬಂದಿದೆ ಇದಕ್ಕೆ, ಏನು BBG ರಾಮ್ ಅಂತ ಒಂದು ಬಂದಿದೆಯಲ್ಲ, ಇದನ್ನ ಟೈಪ್ ಮಾಡಿ, ಇದರ ಹೊಸ ಹೆಸರೇನು ಟೈಪ್ ಮಾಡಿಬಿಟ್ಟು ಫುಲ್ ಫಾರ್ಮ್ ಬರೀರಿ. ಅದ್ರ ಜೊತೆಗೆ ನಿಮ್ಮ ಹೋಮ್ವರ್ಕ್ ಏನಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್. GK ಕೇಳೋ ಸಾಧ್ಯತೆ ತುಂಬಾನೇ ಇದೆ. ಈ ಎಕ್ಸಾಮಿನೇಷನ್ ಇಲ್ಲ ಅಂದ್ರೆ VAO ಇಲ್ಲ ಅಂದ್ರೆ KS, ಈ ಟಾಪಿಕ್ ಅಂತೂ ಬಂದೇ ಬರುತ್ತೆ. ಅದು ಅವ್ರ PC ಎಕ್ಸಾಮ್ ಬರೀಲಿ ಇಲ್ಲ DC ಎಕ್ಸಾಮ್ ಬರೀಲಿ, ಬರಲೇಬೇಕು ಇದು, ಆಯ್ತಾ? ಇದು ಸತ್ಯ. MGNREGA ರೀನೇಮ್ ಆಗಿದೆ, ಹೊಸ ಸ್ಕೀಮ್ ಬಂದಿದೆ. ಇದರಲ್ಲಿ ಎಷ್ಟು ದಿನ, 100 ದಿನಾನ ಅಥವಾ 150 ದಿನಾನ? ಸ್ಟೇಟ್ ಅವ್ರು ಎಷ್ಟು ಸ್ಪಾನ್ಸರ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಸೆಂಟ್ರಲ್ ಅವ್ರು ಎಷ್ಟು ಕೊಡ್ತಾರೆ, ಯಾರ್ದು ಜವಾಬ್ದಾರಿ ಆಗಿರುತ್ತೆ? ಸೊ ಇದನ್ನೆಲ್ಲಾನು BBG ರಾಮಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಇಂಪಾರ್ಟೆಂಟು, ಓದ್ಕೊಳ್ಳಿ. ಸೊ ಅದರಲ್ಲಿ ಜಿಯೋ ಟ್ಯಾಗಿಂಗ್ ಅಂತ ಬರುತ್ತೆ, ಜಿಯೋ ಟ್ಯಾಗಿಂಗ್ ಮೇಲೆ ಓದ್ಕೊಳ್ಳೋಣ. ಮತ್ತೆ ಡಿಜಿಟಲ್ ಸಿಗ್ನೇಚರ್, ನಾವು ಹಿಂಗೆ ಎಲ್ಲ ಇದು ರೆಕಾರ್ಡ್ಸ್ಗೂ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಸೈನ್ ಮಾಡ್ಕೊಂಡಿರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹಿಂಗೆ ಕರ್ನಾಟಕ ಸುಮಾರು 7 ಕೋಟಿ ಜನ ಇದ್ದಾರೆ, ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ತಗೊಂಡ್ಬಂದ್ಬಿಟ್ಟು ಸೈನ್ ಮಾಡ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಅಂತ ಡಿಜಿಟಲ್ ಸಿಗ್ನೇಚರ್ಸ್ ಎಲ್ಲ ಇರುತ್ತೆ. ಅದು ಹಿಂಗೆ ಏನು ಇದೆಲ್ಲ ತಿಳ್ಕೊಳ್ಳೋಣ. ಅಂಡ್ ದೆನ್ ಸ್ಟೇಟ್ ಡೇಟಾ ಸೆಂಟರ್ SDC, ಅದರ ವರ್ಕಿಂಗ್ ಆರ್ಕಿಟೆಕ್ಚರ್, ಹೆಂಗೆ ಡೇಟಾ ಬೇಸ್ ಸ್ಟೋರ್ ಆಗಿರುತ್ತೆ, ಇದು ಸ್ವಲ್ಪ. ಮತ್ತೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತಾರೆ, API ಅಂದ್ರೆ ಪ್ರೋಗ್ರಾಮ್ ಇಂಟರ್ಫೇಸ್, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್. ನಾನು ಹೇಳಿದೆ ಪ್ರೋಗ್ರಾಮ್ ಇಂಟರ್ಫೇಸ್ ಅಂದ್ರೆ ಗೂಗಲ್ ಮ್ಯಾಪು, ಊಬರು ಹೆಂಗೆ ಅದ್ರ ಡೇಟಾ ಶೇರ್ ಮಾಡ್ಕೊಂಡು ವರ್ಕ್ ಆಗುತ್ತಲ್ಲ ಒಟ್ಟಿಗೆ, ಅದು ಪ್ರೋಗ್ರಾಮ್ ಇಂಟರ್ಫೇಸ್. ಅದರಲ್ಲಿ ರೆಸ್ಟ್ ಮತ್ತೆ ಸೋಪ್ ಅಂತ 2 ವರ್ಡ್ ಬರುತ್ತೆ. ಇದು HYT ಭೂವಿಜಯದಲ್ಲಿ ಇದು ತಿಳ್ಕೊಳ್ಳೋಣ. ನನ್ನ ಪ್ರಕಾರ ಇವೆಲ್ಲನೂ ಕ್ವಶನ್ಸ್ 100% ಬರಲೇಬೇಕು. ಇವಿಲ್ದೆಲ್ಲ ಇನ್ಯಾವ್ದು ಕೊಡ್ತಾರೆ? ಸಿಲೆಬಸ್ ಎಲ್ಲ ಐತೆ, ಸಿಲೆಬಸ್ ಅಲ್ಲಿ ಇಲ್ದರೆ ಸಿಲೆಬಸ್ ಬಿಟ್ಟು ಹೋಗ್ತಾರೆ ಹೊರಗಡೆ ಅವರು, ಸಾಧ್ಯ ಇಲ್ಲ. ಮತ್ತೆ ಇದಕ್ಕೆ ಅಂತ ಒಂದು ಗೇಟ್ವೇ ಇರುತ್ತೆ, ಇಂಟಿಗ್ರೇಷನ್ ಆಫ್ ಮೊಬೈಲ್ ಆ್ಯಪ್ಸ್ ವಿತ್ ಬ್ಯಾಕ್ ಎಂಡ್ ಡೇಟಾ ಬೇಸಸ್. ಮೊಬೈಲ್ ಆ್ಯಪ್ಸು ಇನ್ನೇನು ಹೇಳಿದೆ ನಾನು, ಊಬರು ಒಂದು ಮೊಬೈಲ್ ಆ್ಯಪು, ಬ್ಯಾಕ್ ಎಂಡಲ್ಲಿ ಒಂದು ಡೇಟಾ ಬೇಸ್ ಇದೆ. ಫಾರ್ ಎಕ್ಸಾಂಪಲ್ ಗೂಗಲಿಂದ ಇನ್ಫಾರ್ಮೇಶನ್ ತಗೊಂಡು ಊಬರ್ ವರ್ಕ್ ಆಗುತ್ತೆ, ಊಬರ್ ಕೊಡೋ ಇನ್ಫಾರ್ಮೇಶನ್ ಗೂಗಲಲ್ಲಿ ಸ್ಟೋರ್ ಆಗುತ್ತೆ. ಇದೆಲ್ಲ ಇಂಟಿಗ್ರೇಷನ್, ಒಂದಕ್ಕೊಂದು ಸಹಾಯ ಮಾಡ್ಕೊಳ್ಳೋದು. ಮತ್ತೆ ವೆಬ್ ಪೋರ್ಟಲ್ ಡಿಸೈನ್ ಅಂಡ್ ಯೂಸರ್ ಎಕ್ಸ್ಪೀರಿಯನ್ಸ್. ನಮ್ದು ವೆಬ್ಸೈಟ್ಗಳು ಇರ್ತಾವಲ್ಲ, ಒಂದೊಂದು ವೆಬ್ಸೈಟು ಒಂದೊಂದು ಥರ ಇರುತ್ತೆ. ಕೆಲವೊಂದು ವೆಬ್ಸೈಟು ತುಂಬ ಇಷ್ಟ ಆಗುತ್ತೆ, ಈಸಿಯಾಗಿ ವರ್ಕ್ ಆಗುತ್ತೆ. ನಮಗೇನು, ನಾವು ಯೂಸರು, ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರಬೇಕು, ಅದ್ರ ಡಿಸೈನ್ ಹೆಂಗಿರಬೇಕು ಅನ್ನೋದು UX ಡಿಸೈನರ್ಸ್ ಅಂತ ಇರ್ತಾರೆ, ಅವ್ರ ಕೆಲಸ. ಅದೇನು, ಅದ್ರ ಮೀನಿಂಗ್ ಏನು, ಅದರ ಟೈಪ್ಸ್ ಏನಾದ್ರು ಇದೆಯಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಸ್ವಲ್ಪ ಜಾವಾ ಸನ್, XML, HTML, HTTPS ಇವೆಲ್ಲನೂ ಕೆಲವೊಂದಿರುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆನೋ? ಇದರಲ್ಲಿ ಸ್ಟಾರ್ಟಿಂಗಲ್ಲಿ MS ಆಫೀಸ್, ಲಾಸ್ಟಲ್ಲಿ ಸ್ವಲ್ಪ HTML, HTTPS. ಇದು ಬಿಟ್ಟರೆ ಕಂಪ್ಯೂಟರ್ ಅವೇರ್ನೆಸ್ ಇಲ್ಲ. 100% ಹೊಸ ಸಿಲೆಬಸ್ಸು. ನಾವೇ ಕ್ಲಾಸ್ ಮಾಡ್ತೀವಿ, ಕ್ಲಾಸ್ ಆದಮೇಲೆ ಇಂಪಾರ್ಟೆಂಟ್ HYT ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ. ಸ್ವಲ್ಪ ಯೂಟ್ಯೂಬಲ್ಲೂ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈ AD ಎಲ್ಲರೂ ಹಳೆ ಕ್ವಶನ್ ಪೇಪರ್ಸ್ ಏನಾದ್ರು ಇದ್ರೆ ಅದನ್ನು ಡಿಕೋಡ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಎಂಡ್ ಟು ಎಂಡ್ ಏನು ಬೇಕು, ನೋಟ್ಸ್ ಬೇಕು, ವಿಡಿಯೋಸ್ ಬೇಕು, ಕ್ಲಾಸಸ್ ಬೇಕು, ಮೆಂಟರ್ಶಿಪ್ ಬೇಕು, ಟೆಸ್ಟ್ ಸೀರೀಸ್ ಬೇಕು, ಕೆಲವೊಂದು HYT ಕ್ವಶನ್ಸ್ ಡಿಸ್ಕಸ್ ಮಾಡಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ನೋಟ್ಸ್ ಮಾಡಬೇಕು, ನಿಮ್ಗೊಂದು ಎಕ್ಸಾಮ್ಗೆ ಏನೇನು ಬೇಕ್ರಿ ಎಲ್ಲ ಸಿಗೋ ಪ್ರೋಗ್ರಾಮು ಕರ್ನಾಟಕದಲ್ಲಿ ಒಂದೇ ಒಂದು ಪ್ರೋಗ್ರಾಮು. ಆ ಪ್ರೋಗ್ರಾಮ್ ಹೆಸರೇ ಬ್ರ್ಯಾಂಡು, ಯಾವುದೋ ಭೂವಿಜಯ. ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು 9110690179 ನನ್ನ ಪರ್ಸನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮಾತಾಡೋಣ. ಜಾಯ್ನ್ ಆಗದೆ ಇರಿ, ಬಟ್ ಎಕ್ಸಾಮ್ ಒಂದು ಕ್ಲಿಯರ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಸುವರ್ಣ ಅವಕಾಶ ಎಕ್ಸಾಮ್ ಇದು. ಹೆಂಗೆ ಅಂತಂದರೆ 750 ಪೋಸ್ಟ್ಗಳು ಟೆಕ್ನಿಕಲ್ ಜಾಬ್ಸ್ಗೆ ಯೂಶ್ವಲಿ ಅವರು ಬಿಡುಗಡೆ ಮಾಡೋದು ಒಂದು 40 ಪೋಸ್ಟು 50 ಪೋಸ್ಟು. ಬಟ್ ಇಲ್ಲಿರೋದು ನಮಗೆ 750 ಪೋಸ್ಟು, ಸುಮಾರು 10 ಪಟ್ಟು ಹೆಚ್ಚು ನಂಬರ್ ಆಫ್ ಪೋಸ್ಟ್ಗಳಿದ್ದಾವೆ. ಎರಡನೇದು, ನಾವು ಯೂಶ್ವಲಿ ನೋಡ್ತೀವಿ ಸುಮಾರು 50% ಅದಕ್ಕಿಂತ ಜಾಸ್ತಿ ಜನ ಅಪ್ಲೈ ಮಾಡೋರು ಗ್ರೂಪ್ C ಎಕ್ಸಾಮಿನೇಷನ್ಸ್ಗೆ
ಕಾಮರ್ಸು, ಆರ್ಟ್ಸು, ನಾನ್ ಸೈನ್ಸ್ ಬೇಸ್ಡ್ ಡಿಗ್ರಿ ಇವರು ಅಪ್ಲೈ ಮಾಡ್ತಾರೆ. ಇಲ್ಲಾಂದರೆ ಪಿ ಯು ಅವರು ಈ ಬೇಸಿಸ್ ಮೇಲೆ ಅಪ್ಲೈ ಮಾಡ್ತಾರೆ. ಇವರು ಯಾರು ಸಹ ಎಲಿಜಿಬಲ್ ಇಲ್ಲ. ಸುಮಾರು 60% ಆಫ್ ದಿ ಪೀಪಲ್ ಎಲಿಜಿಬಲ್ ಇಲ್ಲ. ಉಳಿದಿರೋ ಒಂದು 30-40% ಜನದಲ್ಲಿ ಒಂದು ಅರ್ಧ ಜನ KS ಓದ್ತಾರೆ, ಇಲ್ಲಾಂದರೆ VAO, PC, PSI, ESI ಈ ಎಕ್ಸಾಮಿನೇಷನ್ಸ್ ಓದ್ತಾ ಇರ್ತಾರೆ. ಅವು ಯಾವುದ್ರಲ್ಲೂ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರಲಿ, ಹೊಸ ಮ್ಯಾಥ್ಸ್ ಆಗಿರಲಿ, ಮಾಡರ್ನ್ ಸರ್ವೆ ಮೆಥಡ್ಸ್ ಆಗಿರಲಿ, ಇಲ್ಲ ಪುಷ್ಪ, ಇಲ್ಲ ಬರಲ್ಲ, ಓದಕ್ಕೆ ಆಗಲ್ಲ. ಸರಿ ಆಯಿತು ಸರ್, ಸಿವಿಲ್ ಇಂಜಿನಿಯರ್ಸ್ಗೆ ಹೆಲ್ಪ್ ಆಗ್ಬೋದಲ್ಲ ಸರ್ ಅಂದರೆ, ನಾನು ಸಿವಿಲ್ ಇಂಜಿನಿಯರೇ ಸರ್. ಫಸ್ಟ್ ಚಾಪ್ಟರ್ ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗ್ದು ಫಸ್ಟ್ ಚಾಪ್ಟರ್ ಯಾವ್ದು ಸರ್? ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಫೋಟೋಗ್ರಾಮೆಟ್ರಿ. ಫೋಟೋಗ್ರಾಮೆಟ್ರಿ ಅಂತಂದರೆ ಫೋಟೋ ಹಿಡಿದ್ಬಿಟ್ಟು ಅಳತೆ ತಗೊಳ್ಳೋದು, ಆಯಿತಾ? ಫೋಟೋ ಹಿಡಿದ್ಬಿಟ್ಟು ಅಳತೆ ತೊಗೊತೀವಿ. ಇವಾಗ ನಮ್ಮ ಗ್ರಾಮ ಇದೆ, ನಮ್ಮ ಗ್ರಾಮ ಹೆಸರು ಸಂಗನಹಳ್ಳಿ ಅಂತ. ನಮ್ಮೂರ ಹೆಸರು ಸಂಗನಹಳ್ಳಿ ಅಂತ. KGF ತಾಲೂಕಲ್ಲಿ ಸಂಗನಹಳ್ಳಿ ಅಂತ ನಮ್ಮೂರನ್ನೆಲ್ಲ ಅಳತೆ ಮಾಡ್ಕೊಂಡಿರೋಕ್ಕಾಗತ್ತಾ? ಹಂಗೆ ಮಾಡ್ಬೇಕಂದ್ರೆ 10 ದಿನ 50 ಸರ್ವೇಯರ್ಗಳು ಬಂದ್ಬಿಟ್ಟು 10 ದಿನ ಅಳತೆ ಮಾಡ್ಬೇಕು. ನಮ್ಮೂರನ್ನ ಅಳತೆ ಮಾಡ್ಬೇಕು ಅಂದರೆ ಸಿಂಪಲ್ ಆಗಿ ಏನು ಮಾಡ್ತಾರೆ ಅಂದರೆ, ಸ್ಯಾಟಲೈಟ್ನ ಒಂದು ಕಮ್ಯುನಿಕೇಶನ್ ತಗೊಂಡು ಅಲ್ಲಿ ಇಮೇಜಸ್ ತಗೊಳುತ್ತೆ. ಸ್ಯಾಟಲೈಟು ಪದೇ ನಮ್ಮ ಊರನ್ನ ಇಮೇಜಸ್ ತಗೊಂಡು ಜಾಸ್ತಿ ಇಮೇಜಸ್ನ ಕೂಡಿಸಿ ಒಂದು 3D ಮಾಡೆಲ್ ಡೆವಲಪ್ ಮಾಡಿ ಅದರಲ್ಲಿ ನಮ್ಮೂರ ಅಳತೆ ಎಲ್ಲ ತಿಳ್ಕೊಂಡ್ಬಿಡುತ್ತೆ. ದಟ್ ಈಸ್ ಫೋಟೋಗ್ರಾಮೆಟ್ರಿ. ಅಂದರೆ ಸ್ಯಾಟಲೈಟ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಡ್ರೋನ್ಸ್ ಕಳಿಸ್ಬೋದು. ನಮ್ಮ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಡಿಸೈನ್ ಮಾಡಿದಾರಲ್ಲ, ಆ ಡ್ರೋನ್ಸ್ ಕಳಿಸ್ಬಿಟ್ಟು ಅಳತೆ ಮಾಡ್ಬೋದು. ಸೊ ಇದೆಲ್ಲ ಸರ್ವೇಯಿಂಗ್, ಮಾಡರ್ನ್ ಸರ್ವೆ ಮೆಥಡ್ಸು. ಸರ್ವೆ ಅಲ್ಲ, ಮಾಡರ್ನ್ ಸರ್ವೆ. ನಮಗೆಲ್ಲ ಡ್ರೋನ್ಸು ಯೂಸೇಜಿಗೆ ಬಂದಿರೋದು 2 ವರ್ಷದಿಂದ. ಯಾವ ಸಿವಿಲ್ ಇಂಜಿನಿಯರ್ ಓದಿರ್ತಾರೆ ಈ ಮಾಡರ್ನ್ ಸರ್ವೆ ಮೆಥಡ್ಸ್ನೆಲ್ಲ? ನಾನಂತೂ ಓದಿಲ್ಲಪ್ಪ. ನಾವು ಓದಿರೋದೆಲ್ಲ ಸರ್ವೆ, ಮಾಡರ್ನ್ ಸರ್ವೆ ಅಲ್ಲ. ಸರ್ವೆ ಅಂತಂದರೆ ನಮಗೆ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಹಾಕು, ಅದು ಯಾವ ಕಡೆ ಬೆಂಡ್ ಆಗಿದೆಯಾ ಬೆಂಡ್ ಆಗಿಲ್ಲ ಅದನ್ನ ನೋಡು, ಒಂದು ಥಿಯೋಡಲೈಟ್, ಒಂದು ಭೂತದ ಥರ ಒಂದು ಥಿಯೋಡಲೈಟ್ ಇರುತ್ತೆ, ಅಲ್ಲಿ ಇಟ್ಕೊಂಡು ಹಿಂಗೆ ನೋಡಬೇಕು, ಆ ಥರ ನೋಡು. ಅದಾದ್ಮೇಲೆ ಮತ್ತೆ ಒಂದು ಟೋಟಲ್ ಸ್ಟೇಷನ್ ಇರುತ್ತೆ, ಅದೊಂದು 5 ಲಕ್ಷ ಇರುತ್ತೆ, ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ ಅದು, ಅದ್ರಲ್ಲಿ ನೋಡು. ಹಿಂಗೆ ನಮ್ದು ಸರ್ವೆ ಅಂತಂದರೆ. ಬಟ್ ಇಲ್ಲಿ ಅವ್ಯಾವೂ ಇಲ್ಲ. ಬಟ್ ಟೋಟಲ್ ಸ್ಟೇಷನು, ಥಿಯೋಡಲೈಟ್ ಇವೆಲ್ಲ ಹೇಳ್ತೀನಿ. ಏನಕ್ಕೆ ಅಂದರೆ ಸಿಲೆಬಸ್ ಇಲ್ಲ ಅಂದ್ರೂ ಹೇಳ್ತೀನಿ, ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇಫ್ ಅಟ್ ಆಲ್ ನಮ್ಮ KBOS ಅವ್ರು ಏನಾದ್ರು ಶಾಕ್ ಕೊಡಬೇಕು ಅಂತಂದರೆ ಈಗ ಕೊಡ್ತೀನಿ. ಬಟ್ ಸಿಲೆಬಸ್ಸಲ್ಲಿ ಏನು ಮೆನ್ಷನ್ ಆಗಿರೋದು ಫೋಟೋಗ್ರಾಮೆಟ್ರಿ, ರಿಮೋಟ್ ಸೆನ್ಸಿಂಗು, GIS, GPS ಈ ಥರ ಎಲ್ಲರಿಗೂ ಕಾಮನ್. ಏನಕ್ಕೆ ಕಾಮನ್ ಅಂತಂದರೆ ತುಂಬ ಜನ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಅವ್ರು ಮಾಡ್ಬೋದು, ಎಲ್ಲ ಇಂಜಿನಿಯರಿಂಗ್ ಅವ್ರು ಮಾಡ್ಬೋದು, ಈ PCM ಡಿಗ್ರಿ ಅವ್ರು ಇರ್ತಾರಲ್ಲ ಅವರು ಅಪ್ಲೈ ಮಾಡ್ಬೋದು. ಇವರೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ಸಿವಿಲ್ ಇಂಜಿನಿಯರ್ ಕೊಟ್ಬಿಟ್ರೆ ಕಷ್ಟ ಆಗಲ್ವಾ? ಅದಕ್ಕೆ ಅಂತಾನೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೆ ಕೊಟ್ಟಿರೋದು. ಸೊ ಎಕ್ಸಾಮಿನೇಷನ್ ಕಾಂಪಿಟೇಷನ್ ಕಡಿಮೆ ಇದೆ, ಅದಂತೂ ಸತ್ಯ. ಒಂದು 2-3 ಜನ ಪಾಸ್ ಆಗೋ ಜಾಗದಲ್ಲಿ 100 ಜನ ಪಾಸ್ ಆಗ್ತಿದ್ದಾರೆ. ಅಂಡ್ ಗ್ರೂಪ್ ಸಿ ಹುದ್ದೆಗಳಿಗೆ ಯೂಶ್ವಲಿ 200-250 ಬಿಡ್ತಾರೆ. ಇಲ್ಲಿರೋದು ನಮಗೆ 750 ಪೋಸ್ಟ್. ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್, ಒಳ್ಳೆ ಸ್ಟೇಟಸ್ ಇರೋ ಎಕ್ಸಾಮಿನೇಷನ್. ಯುಟಿಲೈಸ್ ದಿಸ್ ಆಪರ್ಚುನಿಟಿ. ಜಾಯಿನ್ ಆಗಿ ನಮ್ಮ ಹತ್ರ ಅಂತಾನೆ ಹೇಳಲ್ಲ, ಜಾಯಿನ್ ಆಗಿಲ್ಲ ಅಂದ್ರೂ ಸಹ ಯು ಕ್ಯಾನ್ ಕಾಲ್ ಮಾಡಿ 910690-179. ನಿಮ್ಗೆ ಏನಾದ್ರು ಪ್ರಿಪ್ರೇಷನಲ್ಲಿ ಕಷ್ಟ ಆಗ್ತಿದ್ಯಾ, ನಾನು ನಿಮ್ಗೆ ಗೈಡ್ ಮಾಡ್ತೇನೆ. ಅದಂತೂ ನನ್ನ ಕಡೆಯಿಂದ ನಾನು ಕೊಡ್ಬೋದು, ಆಯಿತಾ? ಸೊ ಮತ್ತೆ ಸಿಗೋಣ ಕ್ಲಾಸಸಲ್ಲಿ. ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಆನ್ ಕ್ಲಾಸ್ 2 ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮೇಲೆ ಡೆಮೋ ಕ್ಲಾಸ್ ಕೊಡ್ತೇನೆ ಯೂಟ್ಯೂಬಲ್ಲಿ. ಅಲ್ಲಿ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಬಾಯ್.